ಲರ್ನ್ ವಿತ್ RDK ಸೀರೀಸ್ನ ಟಾಪಿಕ್ 8 ಆದಿತ್ಯ L1 ಮಿಷನ್. ಇದು ಇಂಡಿಯಾದ ಮೊದಲ ಸೋಲಾರ್ ಮಿಷನ್ ಆಗಿದ್ದು, ಇಸ್ರೋ ಸಂಸ್ಥೆಯು ಚಂದ್ರಯಾನ 3 ಯಶಸ್ವಿಯ ನಂತರ ಸೆಪ್ಟೆಂಬರ್ 2, 2023ರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವಂತಹ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ PSLV C-57 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ. ಈ ಉಪಗ್ರಹವು 125 ದಿನಗಳ ನಂತರ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಲಾಂಗ್ರೇಂಜ್ ಪಾಯಿಂಟ್ ಅನ್ನ ಸೇರಿದೆ. ಇಂತಹ 5 ಲಾಂಗ್ರೇಂಜ್ ಪಾಯಿಂಟ್ಗಳು ಇದ್ದು, ಅದರಲ್ಲಿ L1 ಪಾಯಿಂಟ್ನಲ್ಲಿ ಹಾಲೋ ಕಕ್ಷೆಯಲ್ಲಿ ಆದಿತ್ಯ L1 ನೌಕೆಯು ನೆಲೆಗೊಂಡಿದೆ. ಈ L1 ಪಾಯಿಂಟು ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದು, ಚಂದ್ರ ಮತ್ತು ಭೂಮಿಯ ನಡುವಿನ ದೂರಕ್ಕೆ ಹೋಲಿಸಿದರೆ 4 ಪಟ್ಟು ಹೆಚ್ಚು ದೂರದಲ್ಲಿದೆ. ಆದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರವನ್ನು ಹೋಲಿಸಿದರೆ ಕೇವಲ 1% ಡಿಸ್ಟೆನ್ಸ್ ಮಾತ್ರ ಕವರ್ ಆಗ್ತದೆ. ಹಾಗಾದ್ರೆ ಈ ಲಾಂಗ್ರೇಂಜ್ ಪಾಯಿಂಟ್ ಅಂದ್ರೆ ಏನು? ಬಾಹ್ಯಾಕಾಶದಲ್ಲಿ ಒಂದೇ ನೇರಕ್ಕಿರುವ 2 ಭಾರಿ ಗಾತ್ರದ ಆಕಾಶಕಾಯಗಳ ಗುರುತ್ವದ ಬಲವು ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಆ ಜಾಗದ ಸೆಂಟ್ರಿಪಿಟಲ್ ಫೋರ್ಸ್ಗೆ ಸಮನಾಗಿರುತ್ತದೆ. ಇಟ್ ಮೀನ್ಸ್ ಆ ಜಾಗದಲ್ಲಿ ಒಂದು ವಸ್ತುವನ್ನು ಬಿಟ್ಟಾಗ ಭೂಮಿ ಮತ್ತು ಸೂರ್ಯರ ಗುರುತ್ವ ಬಲಗಳು ಸೇರಿ ಆ ವಸ್ತುವನ್ನು ಆ ಬಿಂದುವಿನ ಸುತ್ತ ಸುತ್ತುವಂತೆ ಮಾಡುತ್ತದೆ. ಇನ್ನು ಆದಿತ್ಯ ನೌಕೆಯಲ್ಲಿ ಒಟ್ಟು 7 ಪೆಲೋಡ್ಗಳಿದ್ದು, ಇವುಗಳಲ್ಲಿ 4 ಪೆಲೋಡ್ಗಳು ನೇರವಾಗಿ ಸೂರ್ಯನನ್ನು ಅಧ್ಯಯನ ಮಾಡಿದರೆ 3 ಪೆಲೋಡ್ಗಳು ಬಾಹ್ಯಾಕಾಶ ಮತ್ತು L1ಗಳ ಬಗ್ಗೆ ಅಧ್ಯಯನ ಮಾಡಲಿವೆ. ಸೂರ್ಯನ ಮೇಲ್ಮೈನ ಫೋಟೋಸ್ಪಿಯರ್, ಕ್ರೋಮೋಸ್ಪಿಯರ್ ಮತ್ತು ಅತ್ಯಂತ ಹೊರಭಾಗದ ಕೊರೋನಾವನ್ನು ಅಧ್ಯಯನ ಮಾಡಲಿದೆ. ಅಲ್ಲಿರುವ 7 ಪೆಲೋಡ್ಗಳ ಬಗ್ಗೆ ತಿಳಿಯೋದಾದರೆ, ಫಸ್ಟ್ ಒನ್ ವಿಸಿಬಲ್ ಎಮಿಷನ್ ಲೈನ್ ಕ್ರೋನೋಗ್ರಾಫ್. ಇದು ಸೂರ್ಯನ ಕರೋನಾ ಭಾಗ ಮತ್ತು ಅಲ್ಲಿಂದ ಹೊರಹೊಮ್ಮುವ ಸೌರಶಾಖವನ್ನು ಅಧ್ಯಯನ ಮಾಡಲಿದೆ. ಇದನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಭಿವೃದ್ಧಿಪಡಿಸಿದೆ. ಸೆಕೆಂಡ್ ಒನ್ ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್. ಸೂರ್ಯನ ಫೋಟೋಸ್ಪಿಯರ್ ಮತ್ತು ಕ್ರೋಮೋಸ್ಪಿಯರ್ ಹಾಗೂ ಸೂರ್ಯನಿಂದ ಹೊರಹೊಮ್ಮುವ ಅತಿ ನೇರಳೆ ವಿಕಿರಣಗಳ ಪ್ರಮಾಣವನ್ನು ಅಧ್ಯಯನ ಮಾಡಲಿದೆ. ಇದನ್ನು ಪುಣೆಯ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರಾನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಅಭಿವೃದ್ಧಿಪಡಿಸಿದೆ. ಥರ್ಡ್ ಒನ್ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಮತ್ತು ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲರ್ ಎಕ್ಸ್ಪೆರಿಮೆಂಟ್. ಈ 2 ಉಪಕರಣಗಳು ಸೌರಗಾಳಿ ಶಕ್ತಿಯುತ ಅಯಾನ್ಗಳು ಮತ್ತು ಸೂರ್ಯನಿಂದ ಉಂಟಾಗುವ ಶಕ್ತಿ ವಿತರಣೆ ಬಗ್ಗೆ ಅಧ್ಯಯನ ಮಾಡುತ್ತದೆ. ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಸಾಧನವನ್ನು ತಿರುವನಂತಪುರದಲ್ಲಿರುವ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ನಿಂದ ಅಭಿವೃದ್ಧಿಪಡಿಸಲಾಗಿದ್ದು, ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಅನ್ನು ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಫಿಫ್ತ್ ಒನ್ ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮತ್ತು 6 ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಈ 2 ಉಪಕರಣಗಳು ಸೂರ್ಯನಿಂದ ಹೊರ ಹೊಮ್ಮುವ ಎಕ್ಸ್ರೇ ಕಿರಣಗಳು ಮತ್ತು L1 ಕಕ್ಷೆಯ ಸಮೀಪದಲ್ಲಿರುವಂತಹ ಎಕ್ಸ್ರೇ ಕಿರಣಗಳ ಬಗ್ಗೆ ಅಧ್ಯಯನ ಮಾಡಲಿವೆ. ಈ 2 ಪೆಲೋಡ್ಗಳನ್ನು ಬೆಂಗಳೂರಿನ UR ರಾವ್ ಸ್ಯಾಟಲೈಟ್ ಸೆಂಟರ್ನಿಂದ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಲಾಸ್ಟ್ ಒನ್ ಮ್ಯಾಗ್ನೋಮೀಟರ್. ಸೂರ್ಯ ಹಾಗೂ ಭೂಮಿಯ ಗುರುತ್ವ ಬಲದಿಂದ ಉಂಟಾಗಿರುವ L1ರ ಗುರುತ್ವ ಬಲವನ್ನು ಈ ಪೆಲೋಡ್ ಅಧ್ಯಯನ ಮಾಡಲಿದೆ. ಇದನ್ನು ಬೆಂಗಳೂರಿನ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಅಫಿಕ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ. ಈ ಮಿಷನ್ಗಾಗಿ ಇಸ್ರೋ ಸಂಸ್ಥೆಯು 380 ಕೋಟಿಗಳನ್ನು ವೆಚ್ಚ ಮಾಡಿದ್ದು, ನಾಸಾ ಮತ್ತು ESA ನಂತರ ಸೌರಯಾನ ಕೈಗೊಂಡಂತಹ 3ನೇ ಬಾಹ್ಯಾಕಾಶ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಇಸ್ರೋ ಪಾತ್ರವಾಗಿದೆ. ಸೌರಯಾನ ಕೈಗೊಂಡಂತಹ ಇತರ ಬಾಹ್ಯಾಕಾಶ ಸಂಸ್ಥೆಗಳನ್ನ ನೋಡೋದಾದರೆ, ಪಯೋನಿಯರ್, ಫಾಲ್ಕನ್, ಸ್ಟಿರಿಯೋ ಬಿ ಪ್ರಾಜೆಕ್ಟ್ಗಳನ್ನು ಅಮೆರಿಕದ ನಾಸಾ ಸಂಸ್ಥೆಯು ಕೈಗೊಂಡಿದ್ದು, ಉಲ್ಲೇಸಿಸ್ ಯೋಜನೆಯನ್ನು ನಾಸಾ ಯುರೋಪ್ಗಳು ಜಂಟಿಯಾಗಿ ಕೈಗೊಂಡಿದ್ದು, ಸೋಹೋ ಪ್ರಾಜೆಕ್ಟನ್ನು ನಾಸಾ ಮತ್ತು ಯುರೋಪ್, ಜಪಾನ್ಗಳು ಒಟ್ಟಾಗಿ ಕೈಗೊಂಡಿವೆ. ಆದಿತ್ಯ L1 ನೌಕೆಯನ್ನು UR ರಾವ್ ಸ್ಯಾಟಲೈಟ್ ಕೇಂದ್ರದಿಂದ ವಿನ್ಯಾಸಗೊಳಿಸಲಾಗಿದ್ದು, ನೆನಪಿರಲಿ UR ರಾವ್ ರವರನ್ನು ಸ್ಯಾಟಲೈಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಇದೇ ರೀತಿಯ ಹೊಸ ಅಪ್ಡೇಟ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರುವ ಹೊಸ ವಿಡಿಯೋದೊಂದಿಗೆ ಬಾಯ್.